ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಕುರಿತ 2 ಸುದ್ದಿಗಳನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಈ 2 ಸುದ್ದಿಗಳು ಕೂಡ ಸಿದ್ದರಾಮಯ್ಯ ಪಾಲಿಗೆ ತುಂಬಾನೇ ಮಹತ್ವ ಪಡೆದಿದೆ. ಒಂದು ರಾಜಕೀಯವಾಗಿ ಆದ್ರೆ ಇನ್ನೊಂದು ವೈಯಕ್ತಿಕ ಸುದ್ದಿ. ರಾಜಕೀಯದ ಸಂಧ್ಯಾ ಕಾಲದಲ್ಲಿರೋ ಹೊತ್ತಲ್ಲೇ ಸಿದ್ದರಾಮಯ್ಯ ಸೈಲೆಂಟ್ ಆಗ್ತಾ ಇದ್ದಾರೆ. ಸಿದ್ದು ಮಾತಿಗೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನೋ ಸಿಟ್ಟು ಇನ್ನೊಂದ್ ಕಡೆ, ಜೊತೆಗಿದ್ದವರು ದೂರ ಆದ್ರು. ಇದರ ಮಧ್ಯೆ ಈಗ ಹಳೆ ತಲೆನೋವೊಂದು ಮತ್ತೆ ಕಾಡೋದಕ್ಕೆ ಶುರುವಾಗ್ತಾ ಇದೆ. ಸಿಎಂ ಆಗಿದ್ದಾಗ ಅದೇಗೋ ಸಂಕಷ್ಟದ ಸುಳಿಯಿಂದ ಪಾರಾಗಿದ್ರು, ಆದ್ರೀಗ ಮತ್ತೆ ತಲೆನೋವು ತಂದೋಡ್ತಿದೆ. ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಸಿದ್ದರಾಮಯ್ಯ ಮೈಸೂರು ಕಡೆ ಮುಖ ಮಾಡಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ಸಿದ್ದರಾಮಯ್ಯ ಅಧಿವೇಶನಕ್ಕೆ ಬರ್ತಾರಾ ಇಲ್ವಾ ಅನ್ನೋದು ಬರೀ ಕಾಂಗ್ರೆಸ್ ನಾಯಕರಿಗಷ್ಟೇ ಅಲ್ಲ, ಬಿಜೆಪಿ ನಾಯಕರಿಗೂ ಯಕ್ಷ ಪ್ರಶ್ನೆಯಾಗಿತ್ತು. ಹೀಗಾಗಿಯೇ ಸಿದ್ದರಾಮಯ್ಯ ಮೇಲೆ ಪ್ರತಿಯೊಬ್ಬರ ಕಣ್ಣು ಬಿದ್ದಿತ್ತು. ಒಂದು ವೇಳೆ ನಿನ್ನೆ ಅಧಿವೇಶನಕ್ಕೆ ಬಾರದೇ ಇದ್ದಿದ್ರೆ ಬೇರೆಯದ್ದೇ ಸಂದೇಶ ಹೋಗ್ತಾ ಇತ್ತು. ಸಿದ್ದರಾಮಯ್ಯ ಮುನಿಸಿಕೊಂಡಿದ್ದಾರೆ ಅನ್ನೋದು ಬಹಿರಂಗವಾಗಿ ಸ್ಫೋಟಗೊಳ್ತಾ ಇತ್ತು. ಹೀಗಾಗಿ ಸಿಎಂ ಡಿಕೆಶಿ ಕೂಡ ಸಿದ್ದು ನಡೆ ಮೇಲೆ ಚಿತ್ತ ನೆಟ್ಟಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಅಧಿವೇಶನಕ್ಕೆ ಆಗಮಿಸಿದ್ರು. ಹೀಗಾಗಿ ಸಿಎಂ ಡಿಕೆಶಿ ಕೂಡ ನಿಟ್ಟುಸಿರು ಬಿಡುವಂತಾಯಿತು. ಸಿದ್ದರಾಮಯ್ಯ ಏನೋ ಅಧಿವೇಶನಕ್ಕೆ ಬಂದ್ರು, ಆದ್ರೆ ಮಾತಿಲ್ಲ, ಕಥೆ ಇಲ್ಲ. ವಿಧಾನಸಭೆಯೊಳಗೆ ಕಾಲಿಡ್ತಾ ಇದ್ದಂತೆ ಸೀದಾ ಹಿಂದೆ ಹೋಗಿ ಕುಳಿತುಕೊಂಡ್ರು. ಈ ವೇಳೆ ಎಲ್ಲಾ ಪಕ್ಷದ ನಾಯಕರು ಬಂದು ಸಿದ್ದರಾಮಯ್ಯರನ್ನ ಒಂದು ಸುತ್ತು ಮಾತಾಡಿಸ್ಕೊಂಡು ಹೋದ್ರು. ಈ ವೇಳೆ ಸಿದ್ದು ಮುಖದಲ್ಲಿ ಹಳೆ ಗತ್ತು ಗೈರತ್ತು ಇರಲಿಲ್ಲ. ಹೀಗೆ 2ನೇ ದಿನದ ಅಧಿವೇಶನಕ್ಕೆ ಹಾಜರಾಗಿದ್ದ ಸಿದ್ದರಾಮಯ್ಯ ಸೀದಾ ಮೈಸೂರು ಕಡೆ ಮುಖ ಮಾಡಿದ್ದಾರೆ. ಆತ್ಮೀಯರೇ, ಅದೇನೋ ಗೊತ್ತಿಲ್ಲ, ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಕೆಳಗಿಳಿತಾ ಇದ್ದಂತೆ ಪದೇ ಪದೇ ಮೈಸೂರಿಗೆ ಹೋಗ್ತಾ ಇದ್ದಾರೆ. ತಮ್ಮ ರಾಜಕೀಯ ಅವಧಿಯಲ್ಲಿ ಇಷ್ಟು ಬಾರಿ ಮೈಸೂರಿಗೆ ಹೋಗಿದ್ದಿಲ್ಲ, ಆದ್ರೀಗ ಬಹುತೇಕ ಸಮಯವನ್ನ ಮೈಸೂರಿಗೆ ಮೀಸಲಿಡ್ತಿದ್ದಾರೆ. ಇದರ ಹಿಂದೆಯೂ ರಾಜಕೀಯ ಜಾಣ ನಡೆ ಇದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನಿದ್ರು ಅವರ ಪುತ್ರ ಯತೀಂದ್ರ ರಾಜಕೀಯದಲ್ಲಿ ಶೈನ್ ಆಗಬೇಕು. ಹೀಗಾಗಿಯೇ ಯತೀಂದ್ರ ಬಲ ಹೆಚ್ಚಿಸೋ ಕೆಲಸವನ್ನ ಸಿದ್ದು ಮಾಡ್ತಾ ಇದ್ದಾರೆ. ಮೈಸೂರಲ್ಲೇ ಇಟ್ಕೊಂಡು ಯತೀಂದ್ರ ಅವರ ರಾಜಕೀಯಕ್ಕೆ ಬೆನ್ನೆಲುಬಾಗಿ ನಿಲ್ತಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೋ ಅಥವಾ ಬೇರೆ ಕಾರಣಕ್ಕೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಮತ್ತೆ ಮೈಸೂರಿಗೆ ತೆರಳಿದ್ದಾರೆ. 2-3 ದಿನ ಅಲ್ಲೇ ಉಳಿಯಲಿದ್ದಾರೆ. ಸಿದ್ದರಾಮಯ್ಯ ಮೈಸೂರಿಗೆ ಹೋಗಿರೋ ಕಾರಣ ಸೋಮವಾರದ ಕಲಾಪಕ್ಕೆ ಹಾಜರಾಗ್ತಾರಾ ಇಲ್ವಾ ಅನ್ನೋ ಅನುಮಾನ ಮೂಡಿಸಿದೆ. ಅಧಿವೇಶನದ ಮೊದಲ ದಿನ ಬಾರದ ಸಿದ್ದರಾಮಯ್ಯ 2ನೇ ದಿನ ಬಂದಿದ್ರು. ಹೀಗೆ ಮುಖ ತೋರಿಸಿ ಹೋದಂತೆ ಮಾಡಿದ್ರ ಸೋಮವಾರದಿಂದ ಅಧಿವೇಶನಕ್ಕೆ ಬರಲ್ವಾ ಅನ್ನೋ ಚರ್ಚೆ ಕೂಡ ಹುಟ್ಕೊಂಡಿದೆ. ಆತ್ಮೀಯರೇ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬವನ್ನ ಕಾಡ್ತಾ ಇರೋ ಮೂಢ ಹಗರಣ ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವ ಬಿ ರಿಪೋರ್ಟ್ ಅಪೂರ್ಣ ಆಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮುಂದೆ ಪ್ರತಿಪಾದಿಸಿದ್ದಾರೆ. ಮೈಸೂರು ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅಂಗೀಕರಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೊರಡಿಸಿರುವ ಆದೇಶ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಈ ಸಂಬಂಧ ವಿಚಾರಣೆ ಕೂಡ ನಡೆದಿದೆ. ಅರ್ಜಿದಾರರ ಪರ ವಾದ ಮಂಡಿಸಿದ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್, ಬಿ ರಿಪೋರ್ಟ್ ಅಂದಾಜು 10,000 ಪುಟಗಳನ್ನ ಹೊಂದಿದೆ. ಈ ವರದಿ ಅಂಗೀಕರಿಸುವ ಹಂತದಲ್ಲೇ ವಿಚಾರಣಾ ನ್ಯಾಯಾಲಯವು ಮಿನಿ ಟ್ರಯಲ್ ನಡೆಸಿದಂತೆ ಕಾಣ್ತಾ ಇದೆ. 10,000 ಪುಟಗಳಷ್ಟು ದೊಡ್ಡದಾಗಿರುವ ಬಿ ರಿಪೋರ್ಟ್ ಪ್ರಾಯೋಗಿಕವಾಗಿ ಅಪೂರ್ಣ ಆಗಿದೆ. ಪ್ರಾಯೋಗಿಕವಾಗಿ ಇದೊಂದು ಮಿನಿ ಟ್ರಯಲ್ ಆಗಿದ್ದು, ಈ ಹಂತದಲ್ಲಿ ಬಿ ರಿಪೋರ್ಟ್ ಅಂಗೀಕರಿಸುವಷ್ಟರ ಮಟ್ಟಿಗೆ ವರದಿಯ ಅಂಶಗಳು ಪೂರಕ ಆಗಿಲ್ಲ. ಪ್ರಕರಣದ ದಾಖಲೆಗಳು ಬೃಹತ್ ಪ್ರಮಾಣದಲ್ಲಿರುವ ಕಾರಣ ಸಂಪೂರ್ಣ ದಾಖಲೆಗಳನ್ನ ಪೆನ್ ಡ್ರೈವ್ ಮೂಲಕ ಸಲ್ಲಿಸಲು ಅನುಮತಿ ನೀಡಬೇಕು ಅಂತ ಕೋರಿದ್ದಾರೆ. ಹೀಗಾಗಿ ಹೈಕೋರ್ಟ್ ಬೃಹತ್ ಪ್ರಮಾಣದ ದಾಖಲೆಗಳನ್ನ ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಲು ಅರ್ಜಿದಾರರಿಗೆ ಅನುಮತಿ ನೀಡಿದೆ. ಇನ್ನೇನು ಈ ಪ್ರಕರಣ ಮುಗಿದೇ ಹೋಯಿತು ಅನ್ನೋ ಹೊತ್ತಲ್ಲಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಅಂಗಳಕ್ಕೆ ಹೋಗಿದ್ದಾರೆ. ಮತ್ತೊಮ್ಮೆ ವಿಚಾರಣೆ ನಡೆಸಲು ಮನವಿ ಮಾಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿಸಿದೆ. ರಾಜಕೀಯದ ಕೊನೆಗಾಲದಲ್ಲಿರೋ ಸಿದ್ದುಗೆ ಮೂಡ ಮುಳ್ಳಾಗುತ್ತಾ ಅಥವಾ ಮತ್ತೊಮ್ಮೆ ಇದರಿಂದ ಬಚಾವಾಗಿ ಬರ್ತಾರಾ, ಕಾದ್ ನೋಡ್ಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.